ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯಿತಿ ವಿಜಯಪುರ, ಮೀನುಗಾರಿಕೆ ಇಲಾಖೆ ವಿಜಯಪುರ, ತೋಟಗಾರಿಕೆ ಇಲಾಖೆ ಮತ್ತು ನಿಂಬೆ ಅಭಿವೃದ್ಧಿ ಮಂಡಳ, ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳ, ಹಾಪ್ಕಾಮ್ಸ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವು ದಿನಾಂಕ ಜನವರಿ 13 ಮತ್ತು 15ರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆ ಕೂಡ ನಾವು ಮಳಿಗೆಯನ್ನು ಅಳವಡಿಸಿದ್ದೇವೆ. ಈ ಮಳಿಗೆ ಅಳವಡಿಸಿದ ಮೂಲ ಉದ್ದೇಶವೇನಂತಂದ್ರೆ ಅಕ್ವೇರಿಯಂ ತೊಟ್ಟಿಗಳನ್ನು ಕೂಡ ನಾವು ವಿವಿಧ ದೇಸಿ ಮತ್ತು ವಿದೇಶಿ ತಳಿಗಳ ಅಕ್ವೇರಿಯಂಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಏರ್ಪಡಿಸಿದ್ದೇವೆ. ಅದರ ಜೊತೆ ಇಲಾಖೆಯ ಜಿಲ್ಲಾ ವಲಯ, ರಾಜ್ಯ ವಲಯ, ಕೇಂದ್ರ ವಲಯ ಮತ್ತು ವಿವಿಧ ಯೋಜನೆಗಳ ನಾಮಫಲಕಗಳನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಮತ್ತು ಅದರಂತೆ ಮೀನುಗಾರಿಕೆ ಇಲಾಖೆ ವತಿಯಿಂದ ವಿತರಿಸಿದ ಮೀನುಗಾರರಿಗೆ ಉಪಯೋಗವಾಗುವಂಥ ಮೀನುಗಾರರ ಪರಿಕರಗಳಾದ ಹರಿಗೋಲು, ಬಲೆ ಮತ್ತು ಲೈಫ್ ಜಾಕೆಟ್ಗಳು ಕೂಡ ನಾವು ಡಿಸ್ಪ್ಲೇಯಲ್ಲಿ ಹಾಕಿದ್ದೀವಿ. ಮತ್ತು ದೇಶಿ ಮತ್ತು ವಿದೇಶಿ ತಳಿಗಳ ಮೀನು ಸಾಕಾಣಿಕೆ ಬಗ್ಗೆ ಕೂಡ ಮೀನುಗಾರರಿಗೆ, ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಹಿತಿ ಫಲಕಗಳನ್ನು ಕೂಡ ನಾವು ಅಳವಡಿಸಿದೆ. ಇದರ ಜೊತೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಹಾಗೂ ಶಾಲೆಯ ಮಕ್ಕಳು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವಿವಿಧ ಮೀನುಗಾರಿಕೆ ತಾಂತ್ರಿಕ ಮಾಹಿತಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಮತ್ತು ಅವರಿಗೆ ಹೆಸರುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಂದಣಿ ಮಾಡ್ತಾ ಇದ್ದೀವಿ. ಇದರ ಜೊತೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಎದುರುಗಡೆ ಮುದ್ದು ಮೀನು ಸಂಗ್ರಹಾಲಯವು 1987ರಲ್ಲಿ ಸ್ಥಾಪನೆಯಾಗಿದೆ. ಅದು ಕಳೆದ 2 ವರ್ಷದಿಂದ ಅದನ್ನು ನವೀಕರಣ ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ದೇಶಿ ತಳಿ ಮತ್ತು ವಿದೇಶಿ ತಳಿಯ ಸುಮಾರು 25ರಿಂದ 50 ಜಾತಿ ವಿವಿಧ ಜಾತಿ ಮೀನುಗಳ ಪ್ರದರ್ಶನಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಶಾಲಾ ಮಕ್ಕಳು ಮತ್ತು ರೈತರು ಮತ್ತು ವಿದೇಶಿ ಜನರು ಕೂಡ ಅದಕ್ಕೆ ಅಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಸಾರ್ವಜನಿಕರು ಒಳ್ಳೆಯ ಸ್ಪಂದನೆ ಇದೆ. ಮತ್ತು ಇದರ ಬಗ್ಗೆ ತಾಂತ್ರಿಕ ಮಾಹಿತಿಗಳನ್ನು ಕೂಡ ನಾವು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರೇ ಮತ್ತು ಮೀನುಗಾರರು
ಮತ್ತು ರೈತರು ಮತ್ತು ವಿವಿಧ ಜಿಲ್ಲೆಗಳು ವಿಜಯಪುರ ಮತ್ತು ಪಕ್ಕದ ಜಿಲ್ಲೆಗಳು ಕೂಡ ರೈತರು, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹಾಗೂ ಮಾಧ್ಯಮ ವರ್ಗದವರು ಇದರ ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಮೀನುಗಾರಿಕೆ ಇಲಾಖೆ ಪರವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಹಾಗೂ ಜಿಲ್ಲಾ ಪಂಚಾಯತಿ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ಶ್ರೀಶೈಲ್ ಗಂಗನಹಳ್ಳಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ವಿಜಯಪುರ. ಸರ್, ಈಗ ನೀವು ಮೀನುಗಾರಿಕೆ ಇಲಾಖೆಯಿಂದ ಸಾಕಷ್ಟು ಪರಿಶ್ರಮ ಪಟ್ಟು ಸರ್ಕಾರದಿಂದ ನೀವು ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಅದಕ್ಕೆ ನಿಮ್ಮ ಪರಿಶ್ರಮಗಳು ಏನೇನಿತ್ತು ಸರ್? ಇದಕ್ಕೆ ನಾನು ಹೇಳ್ಬೇಕಂತಂದರೆ, ನಾನು ಮುಖ್ಯವಾಗಿ ಮೀನುಗಾರಿಕೆ ಇಲಾಖೆ ಅಧಿಕಾರಿ, ನಾನು ಮೀನುಗಾರಿಕೆ ಪದವೀಧರ. ನಾನು ಮೀನುಗಾರಿಕೆ ಇಲಾಖೆಯಲ್ಲೇ ಮೀನುಗಾರಿಕೆ ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್ ಪದವಿಯನ್ನು ಪಡೆದುಕೊಂಡು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾಗಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇರ ನೇಮಕಾತಿ ಮತ್ತು ಆಯ್ಕೆಯಾಗಿಬಿಟ್ಟು ನಾನು ಅಧಿಕಾರಿಯಾಗಿ ಬಂದಿದ್ದೀನಿ. ಮತ್ತು ನಾನು ಇದಕ್ಕಿಂತ ಮುಂಚೆ ನಾನು MNC ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮ್ಯಾನೇಜರ್ ಆಗಿ. ಆ ಅನುಭವದಿಂದ ಅದೇ ಥರ ಶ್ರಮಪಟ್ಟು ನನ್ನ ರೈತರಿಗೆ ಮತ್ತು ಮೀನುಗಾರರಿಗೆ ಸಲುವಾಗಿ ಹಗಲಿರುಳು ಶ್ರಮಿಸುತ್ತಾ ಮತ್ತು ಮೀನುಗಾರರಿಗೆ ವೈಜ್ಞಾನಿಕ ಮಾಹಿತಿಗಳನ್ನು ಕೊಡೋದ್ರ ಜೊತೆ ಮೀನುಗಾರರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಮೀನುಗಾರರಿಗೆ ನಾನು ಪಾರದರ್ಶಕವಾಗಿ ಸೇವೆ ಸಲ್ಲಿಸುವುದರ ಮುಖಾಂತರ ನನಗೆ 2014ರಲ್ಲಿ ಜಿಲ್ಲಾಡಳಿತವು ನನಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ಲಭಿಸಿದೆ. ಅದೇ ರೀತಿ ರಾಜ್ಯ ಮಟ್ಟದ ಕರ್ನಾಟಕ ಭೂಷಣ ಮತ್ತು ಇನ್ನಿತರ ಹಲವು ಪ್ರಶಸ್ತಿಗಳು ಕೂಡ ನನಗೆ ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ವಲಯದಿಂದ ಕೂಡ ಲಭಿಸಿದೆ. ಇದಕ್ಕೆ ಶ್ರಮವನ್ನು ನಾನು ಮೀನುಗಾರರಿಗೆ ಕಲ್ಯಾಣಕ್ಕೋಸ್ಕರ ಬಡ ಮೀನುಗಾರರು, ಯಾಕಂದರೆ ನಮ್ಮ ಮೀನುಗಾರರ ಜೀವನ ಹೆಂಗಿದೆ ಅಂತಂದರೆ ಭಾಳ ಸಂಕಷ್ಟದಲ್ಲಿದ್ದಾರೆ. ಮೀನುಗಾರರ ಬಗ್ಗೆ ನಾನು ಹಗಲಿರುಳು ದುಡಿದು ಮೀನುಗಾರರಿಗೆ ಯೋಜನೆಗಳನ್ನು ಅನುಷ್ಠಾನ ಮಾಡೋದಾಗಲಿ ಮತ್ತು ಮೀನುಗಾರಿಕೆ ಇಲಾಖೆಯ ಬಗ್ಗೆ ಜಾಸ್ತಿ ಅವೇರ್ನೆಸ್ಸು, ಪ್ರಚಾರ ಮತ್ತು ತರಬೇತಿ ಕಾರ್ಯಕ್ರಮ ಮತ್ತು ಹೊರರಾಜ್ಯದ ರೈತರಿಗೆ ಕ್ಷೇತ್ರ ಪ್ರವಾಸ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ನಾನು ಹಮ್ಮಿಕೊಂಡಿದ್ದರಿಂದ ನನಗೆ ಜಿಲ್ಲಾಡಳಿತ ನನ್ನನ್ನು ಗುರುತಿಸಿ ನನಗೆ ಪ್ರಶಸ್ತಿಯನ್ನು ಕೊಡಲು ಇದು ನನಗೆ ಅನುಕೂಲವಾಗಿದೆ ಮತ್ತು ಲಭಿಸಿದೆ. ಸರ್, ಈಗ ವರ್ಷದಲ್ಲಿ ಎಷ್ಟು ತರಬೇತಿಗಳನ್ನು ಹಮ್ಮಿಕೊಳ್ತೀರಿ ಮೀನುಗಾರರಿಗೆ ಮತ್ತು ವರ್ಷದಲ್ಲಿ ಎಷ್ಟು ಮೀನು ಮರಿಗಳನ್ನು ವಿತರಣೆ ಮಾಡ್ತೀರಿ? ಸರ್, ನಾವು ವರ್ಷದಲ್ಲಿ ಸುಮಾರು 5 ರಿಂದ 6 ತರಬೇತಿಗಳನ್ನು ನಾವು ಮೀನುಗಾರರಿಗೆ ಹಮ್ಮಿಸ್ತೇವೆ. ಮತ್ತು ವಿವಿಧ ರೈತ ಚಟುವಟಿಕೆಗಳು, ಕೆಲವೊಂದು ರೈತ ಜಾತ್ರೆ ಇರ್ತಿರ್ತದೆ, ಅದರಲ್ಲಿ ಕೂಡ ನಾವು ನಮ್ಮ ಮೀನುಗಾರಿಕೆ ಇಲಾಖೆ ಮಳಿಗೆಗಳನ್ನು ಹಾಕಿ ರೈತರಿಗೆ ಕೊಡುವಂಥ ಮಾಹಿತಿಗಳನ್ನು ಕೂಡ ಮಾಡ್ತೇವೆ. ಮತ್ತು ಹೋಬಳಿ ಮಟ್ಟದ ಯಾವುದೇ ಕಾರ್ಯಕ್ರಮಗಳು ಇದ್ರೂ ಕೂಡ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ರೈತರ ಯಾವುದೇ ತರಬೇತಿಯಲ್ಲಿ ಅದರಲ್ಲಿ ಕೂಡ ನಾನು ಭಾಗವಹಿಸಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಮತ್ತು ಕೃಷಿ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನ ಮತ್ತು ರಾಜ್ಯ ಮಟ್ಟದ ಮತ್ಸ್ಯ ಮೇಳದಲ್ಲಿ ಕೂಡ ನಾನು ಪ್ರತಿ ವರ್ಷ ನಮ್ಮ ಜಿಲ್ಲೆಯಿಂದ ಸುಮಾರು 100 ರಿಂದ 120 ಜನರಿಗೆ ಕೂಡ ನಾವು ರೈತರನ್ನು ಕರ್ಕೊಂಡು ಹೋಗಿ ಮಾಹಿತಿಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಅದರಂತೆ ಮತ್ತು ಗ್ರಾಮ ಮಟ್ಟದಲ್ಲಿ ಹೋಗಿ ನದಿ ಭಾಗದಲ್ಲಿ ರೈತರ ಜಮೀನಿಗೆ ಹೋಗಿ ಯಾರು ದೂರವಾಣಿಗಳನ್ನು ಕೊಟ್ಟರೆ ಮತ್ತು ನಮ್ಮ ಕಚೇರಿಯಲ್ಲಿ ಕೂಡ ನಾನೊಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡ್ತಾಯಿದ್ದೀನಿ. ನಮ್ಮ ಆಪ್ಷನ್ಸಲ್ಲಿ ಯಾಕಂತಂದರೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಭಾಳಿದೆ. 8 ರಿಂದ 9 ತಾಲೂಕುಗಳಿಗೆ ಒಬ್ಬ ಸಹಾಯಕ ನಿರ್ದೇಶಕ ಹುದ್ದೆಯಿಂದ ನನ್ನ ಕಚೇರಿಗೆ ಬಂದು ಯಾರೂ ವಾಪಸ್ ಹೋಗಬಾರ್ದು. ಕೆಲವೊಂದು ಸಭೆಗಳಲ್ಲಿ ಕೂಡ ನಾವು ಮೀಟಿಂಗಲ್ಲಿದ್ದು ನಾವು ಅವ್ರನ್ನ ಇದು ಮಾಡಲಿಕ್ಕಾಗಲಿಲ್ಲ ಅಂದರೆ ನನ್ನ ಕಚೇರಿಯಲ್ಲಿ ರಿಜಿಸ್ಟರಲ್ಲಿ ನಮ್ಮ ಸಿಬ್ಬಂದಿಗಳು ಅವ್ರ ಮೊಬೈಲ್ ನಂಬರು ಬರೆದ್ಬಿಟ್ಟು ಅವ್ರು ಇದು ಮಾಡ್ತಾರೆ. ನಾನು ತುರ್ತಾಗಿ ಮತ್ತೆ ಕಚೇರಿಗೆ ಬಂದರೆ ನೆಕ್ಸ್ಟ್ ದಿವಸ ಕಚೇರಿಗೆ ಬಂದ ತಕ್ಷಣ ಅವ್ರನ್ನ ಫಾಲೋ ಅಪ್ ಮಾಡಿ ಅವರಿಗೆ ಯಾವ ಮಾಹಿತಿ ಬೇಕಾಗಿತ್ತು ಏನಿತ್ತು ಕೂಡಲೇ ಸ್ಪಂದನೆ ಮಾಡ್ತೀನಿ. ಮತ್ತು ಅದರಿಂದ ಕೆಲವರು ನಾನು ಮೀಟಿಂಗಲ್ಲಿರುವಾಗ ಯಾರು ದೂರವಾಣಿ ಕರೆಗಳು ಬಂದರೆ ಮಿಸ್ ಕಾಲ್ ಇದ್ದರೆ ನಾನು ಮನೆಗೆ ಹೋದ ತಕ್ಷಣ 10 ರಿಂದ 15-20 ಮಿಸ್ ಕಾಲ್ ಇದ್ದರು ಅವ್ರು ಯಾರು ತಾವು ಯಾಕೆ ಮಾಡಿದ್ದೀರಿ ಅಂತ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಈ ದೃಷ್ಟಿಯಿಂದ ನನಗೆ ವಿಜಯಪುರ ಜಿಲ್ಲೆಯಲ್ಲಿ ಮೀನುಗಾರರಿಗೆ ರೈತರಿಗೆ ಅನುಕೂಲ ಆಗ್ತದೆ. ಮೀನುಗಾರರು ಕೂಡ ಮತ್ತು ರೈತರು ಕೂಡ ನನಗೆ ತುಂಬ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇದರದ್ದು ಫಲ ಇದಕ್ಕೆ ನನಗೆ ಲಭಿಸ್ತಾ ಇದೆ.